ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಣ್ಯ ರಂಜಿತ್ ವ್ಲಾಗ್ಸ್. ನಾನು ನಿಮ್ಮ ಲಾವಣ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮೊದಲಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಟಿಫನ್ ಮಾಡಿ ತಿಂದ್ಬಿಟ್ಟು, ರಂಜಿತ್ ಇರಲಿಲ್ಲ, ರಂಜಿತ್ತು ಕೇರಳಕ್ಕೆ ಹೋಗಿದ್ದಾರೆ. ಸೊ ಹಂಗಾಗಿ ನಾನು ನನ್ನ ಮಗಳಿಬ್ಬರೇ ಇರೋದು. ಏನಾದರೂ ಸಿಂಪಲ್ಲಾಗೆ ನಡೆಯುತ್ತೆ. ಅದೇ ಬೇಕು ಇದೇ ಬೇಕು ಅಂತೆಲ್ಲ ಚಾಯ್ಸ್ ಇರಲ್ಲ. ಹಂಗಾಗಿ ಎದ್ದು ಎಲ್ಲ ರೆಡಿಯಾಗಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ನನ್ನ ಮಗಳ ಹತ್ರ ಬೆಳಗ್ಗೆ ಎದ್ದು ಕೆಲಸ ಎಲ್ಲ ಮುಗಿಸಿ ಈ ಥರ ಕೆಲಸಗಳು ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ನಿಜವಾಗ್ಲೂ. ಯಾಕಂದರೆ ಕೆಲಸ ಮಾಡಬೇಕಾದ್ರೇ ಅಮ್ಮ ನನ್ನನ್ನು ಎತ್ಕೋ, ನನಗೆ ಅದು ಕೊಡು, ನನಗೆ ಇದು ಕೊಡು ಅಂತ ಸಿಕ್ಕಾಪಟ್ಟೆ ಸಿಟ್ಟು ತರಿಸ್ತಾಳೆ. ಇದು ನನಗೊಬ್ಬಳಿಗೆ ಆಗಲ್ಲ, ಮಕ್ಕಳಿರೋ ಎಲ್ಲ ತಾಯಂದ್ರಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಆದರೆ ತಾಳ್ಮೆ ಇರೋರಿಗೆ ಅದು ಸರಿ ಹೋಗುತ್ತೆ. ನನಗೆ ತಾಳ್ಮೆ ಅನ್ನೋದೇ ಇಲ್ಲ. ತಾಳ್ಮೆ ಅನ್ನೋದು ಏನಂತಲೂ ಗೊತ್ತಿಲ್ಲ. ಅಷ್ಟು ಕೋಪ ನನಗೆ ನಿಜವಾಗ್ಲೂ. ಎಷ್ಟು ಈ ಕೆಲಸ ಮಾಡಬೇಕಾದ್ರೆ ನನಗೆ ಡಿಸ್ಟರ್ಬ್ ಮಾಡಬಾರ್ದು. ಅವಳ ಮಗು ಅಂತಲೂ ಗೊತ್ತಾಗಲ್ಲ. ಒಂದೊಂದು ಸಲ ಹೊಡೆದ್ಬಿಡ್ತೀನಿ, ಅಷ್ಟು ಕೋಪ ನನಗೆ. ಆದರೂ ಬೆಳಗ್ಗೆ ಬೇಗ ಎದ್ದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೂ ರಾತ್ರಿ ಹೊತ್ತು ಬೇಗ ಮಲಗಲ್ಲ ಮೇಡಮ್ಮು. ಬೆಳಗ್ಗೆ ಹೊತ್ತು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 1/2 ಅವರ್. ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ, ನಾನು ಪೂಜೆ ಮಾಡಿ ಮುಗಿಸೋಷ್ಟೊತ್ತಿಗೆ ಕರೆಕ್ಟಾಗಿ ಬರ್ತಾಳೆ. ಅಮ್ಮ, ಏನು ಇದು, ನನ್ನ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಇಟ್ಕೊತಾ ಇರ್ತೀನಿ, ನನಗೂ ಇಡು. ಅವಳಿಗೆ ಕತ್ತಿಗಾಕಿರೋ ತಾಯ್ತಕ್ಕೆ ನನಗೂ ಇಡು, ಈ ಕಡೆ ಆ ಕಡೆ ಅರಿಶಿನ ಕುಂಕುಮ ಇಡು, ಕುಂಕುಮ ಇಡು ಅಂತ ಅಂದ್ಕೊಂಡು ಬರ್ತಾಳೆ. ಇನ್ನು ಬೇಡ ಅಂದರೂ ಕೇಳಲ್ಲ. ಹಂಗಾಗಿ ಅವಳಿಗೂ ಇಡಬೇಕು. ಮತ್ತು ನಾನು ಯಾವ ಥರ ನಮಸ್ತೆ ಮಾಡಿ ದೇವ್ರಿಗೆ ನಮಸ್ತೆ ಮಾಡ್ತಿರ್ತೀನಿ, ಅವಳು ಆ ಥರ ಎಲ್ಲ ಮಾಡ್ತಾಳೆ. ಅದೊಂಥರ ನೋಡೋಕ್ಕೆ ಎಷ್ಟು ಚೆಂದ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ನಾನು ಕಾಯಿ ಹಾಕಿಟ್ಟಿಲ್ಲ, ಬರೀ ಎಲೆ ಹಾಕಿಟ್ಟಿದ್ದೀನಿ ಅಂತಂದರೆ, ನಮಗೆ ಹೇಳ್ದಾಗೆ ರಂಜಿತ್ ಅವ್ರ ಅಜ್ಜಿ ತಿರೋದ್ರು. ಸೊ 1 ವರ್ಷದ ತನಕ ಕಾಯಿ ಇಡಬಾರ್ದು, ಕಳಶ ಇಡಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾನು ಇಟ್ಟಿಲ್ಲ. ನೋಡಬೇಕು, ಆ ಚಂಬು ತೆಗೆದುಬಿಡ್ಬೇಕು ನಾನು. ಸೊ ಪೂಜೆ ಎಲ್ಲ ಆಯಿತು. ಅವಳನ್ನ ಕರ್ಕೊಂಡು ಸುಮ್ಮನೆ ಹೊರಗಡೆ ಬಂದು ಹೋದ್ವಿ. ಆಮೇಲೆ ಒಂದು ಸ್ವಲ್ಪ ರೈಸ್ ಮಾಡಿ ಬಿಸಿಯಾಗಿ ರೈಸ್ ಮಾಡಿಬಿಟ್ಟು, ಹಾಲಿತ್ತು, ಹಾಲು ಕಾಯಿಸಿ ಅದಕ್ಕೆ ನೈವೇದ್ಯಕ್ಕೆ ಇಡೋಣ ಅಂತ ಹೇಳಿ ಇಲ್ಲಿ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಲು ಮತ್ತು ಅನ್ನ ತೊಗೊಂಡು ಅದಕ್ಕೆ ಒಂಚೂರು ಕಲ್ಲು ಸಕ್ಕರೆ ಹಾಕಿ ಇಡ್ತಾಯಿದ್ದೀನಿ. ನೈವೇದ್ಯಕ್ಕೆ ಅದೇ ಬೇಕು ಇದೇ ಬೇಕು ಅಂತೆಲ್ಲ ಏನೂ ಇಲ್ಲ. ಮನೇಲಿ ಏನಿರುತ್ತೋ ಅದನ್ನೇ ಪ್ರೀತಿಯಿಂದ ಭಕ್ತಿಯಿಂದ ತೊಗೊಂಡೋಗಿ ಇಟ್ಟರೆ ಸಾಕು. ನಾನು ಹಬ್ಬದ ಟೈಮಲ್ಲೂ ಅಷ್ಟೇ, ನಾನು ಏನು ಮಾಡಿದ್ರೆ ಅದನ್ನು ತೊಗೊಂಡೋಗಿ ಇಡ್ತೀನಿ. ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕಂತ ನಾನು ಅಂದ್ಕೊಳ್ಳಲ್ಲ. ಇದು ಬಿಸಿ ಅನ್ನ ಮಾಡಿ ತೊಗೊಂಡೋಗಿ ನೈವೇದ್ಯಕ್ಕೆ ಇಟ್ಬಿಟ್ಟು ರೂಮಿಗೆ ಬಂದ್ವಿ. ಚಿಟ್ಟುಗೆ ಆಟಾಡೋಕ್ಕೆ ತುಂಬ ಒಂದು ಚೀಲ ಕಟ್ಟಿ ಎತ್ತಿಟ್ಬಿಟ್ಟಿದ್ದೀನಿ. ಯಾವುದಾದ್ರೂ ಒಂದೊಂದು ಬೇಗ ಎತ್ತಕ್ಕಾಗೋ ಅಂಥದ್ದು ಮಾತ್ರ ಇಂಥದ್ದು ಕೊಡ್ತೀನಿ ನಾನು. ಕೊಟ್ಟಿದ್ದೀನಿ. ಆ ಬ್ಯಾಗಲ್ಲಿ ತುಂಬಿಸಿ ಇಟ್ಕೋತಾಳೆ. ಅದು ಆಟಾಡು ಅಂತ ಕೊಟ್ಟರೆ ಆ ಥರ ತುಳಿದು ಹಾಳು ಮಾಡ್ತಾಳೆ. ಎಷ್ಟು ಆಟ ಸಾಮಾನು ಹಾಳು ಮಾಡಿದಾಳೋ ಆ ಥರ. ನನಗೆ ಹಾಳು ಮಾಡಿದ್ರೆ ಇಷ್ಟ ಆಗಲ್ಲ. ನನಗೆ ಅಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಚೆನ್ನಾಗಿ ಕ್ಯೂಟಾಗಿರುತ್ತೆ, ಅದನ್ನು ಹಾಳು ಮಾಡಿದ್ರೆ ಬೇಜಾರಾಗುತ್ತೆ. ಹಂಗಾಗಿ ನಿದ್ದೆ ಮಾಡಿಸೋಣ ಅಂತ ಹೇಳಿ, ಮಧ್ಯಾಹ್ನ ಆಗಿತ್ತಲ್ವ, ನಿದ್ದೆ ಮಾಡಿಸೋಣ ಅಂತ ಹೇಳಿ ಕರೆದೆ. ಇವಳು ಹಿಂಗೆ ನಿದ್ದೆ ಮಾಡೋದು. ಎಲ್ಲ ಮಕ್ಕಳು ಅಮ್ಮ ಪಕ್ಕದಲ್ಲಿ ಮಲಗಿಸ್ಕೊಂಡು ನಿದ್ದೆ ಮಾಡಿಸಿದ್ರೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಇವಳು ಹಿಂಗೆ ಭುಜದ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡಿಸಿದ್ರೇ ಮಾಡೋದು. ಆ ಥರ ಎಲ್ಲರೂ ಹೇಳ್ತಾರಲ್ಲ, ಇವಳಿಗೂ ಟ್ರೈ ಮಾಡೋಣ ಅಂತ ಹೇಳಿ ಎಷ್ಟೋ ಸಲ ಟ್ರೈ ಮಾಡಿದ್ದೀನಿ. ದಿನ ಪೂರ್ತಿ ನಿದ್ದೆ ಮಾಡದೇ ಇರ್ತಾಳೆ ಹೊರತು ನಿದ್ದೆ ಮಾತ್ರ ಮಾಡಲ್ಲ. ಸರಿ, ನಿದ್ದೆ ಮಾಡಿದಳು ತಾನೆ ಅಂತ ತೊಗೊಂಡೋಗಿ ಮಲಗಿಸ್ತಾಯಿದ್ರೆ ಎಷ್ಟೊತ್ತು ಎತ್ಕೊಂಡಿರ್ತೀನಿ, ನಿದ್ದೆನೇ ಮಾಡಿರಲ್ಲ. ಸಾಕಾಗ್ಬಿಟ್ಟಿರುತ್ತೆ ನನಗಂತೂ. ಒಂದೊಂದು ಸಲ 2 ಬಿಟ್ಟಿರ್ತೀನಿ, ಇಷ್ಟೊತ್ತು ಎತ್ಕೊಂಡಿದ್ದೀನಿ, ನಿದ್ದೆ ಮಾಡಿದೆ, ಹಂಗೆ ಇದೆಯಾ ಅಂತ. ಇವಾಗ ನಿದ್ದೆ ಮಾಡೋ ಥರನೇ ಮಾಡಿ ಅಲ್ಲಿ ಮಲಗಿಸಿದ ತಕ್ಷಣ ಎದ್ದಿದ್ದಾಳೆ ನೋಡ್ರಿ. ತಿರುಗಿ ಹಂಗೆ ಇದಾಗ್ಬಿಡ್ತಾಳೆ, ಶಾರ್ಪಾಗಿಬಿಡ್ತಾಳೆ. ಅದಕ್ಕೇ ಸರಿ ಅಂತ ಹೇಳಿ ಮತ್ತೆ ಎತ್ತಿ ಭುಜದ ಮೇಲೇ ಹಾಕ್ಕೊಂಡು
ಇನ್ನೊಂದು 1/2 ಅವರು 45 ಮಿನಿಟ್ಸು ಮತ್ತೆ ಭುಜದ ಮೇಲೇ ಎತ್ತಾಕೊಂಡು ನಿದ್ದೆ ಮಾಡಿಸಿದ್ದಾಯಿತು. ಹಂಗೆ ನಿದ್ದೆ ಮಾಡಿಸಿದ್ರೆ ಮಾತ್ರ ಆಸಾಮಿ ನಿದ್ದೆ ಮಾಡೋದು. ನನಗಂತೂ ಎಷ್ಟು ಕೋಪ ಬರುತ್ತೆ ಗೊತ್ತಾ. ಮತ್ತು ನಿದ್ದೆ ಮಾಡಿದ್ಲು. ಸರಿ ಅಂತ ಹೇಳಿ ಅವಳು ಹಾಕಿದ್ದನ್ನೆಲ್ಲ ಎತ್ತಿ ಆ ಬ್ಯಾಗಲ್ಲಿ ತುಂಬಿ ಈ ಕಡೆ ಎತ್ತಿಡ್ತಾಯಿದ್ದೀನಿ. ಬೆಳಕು ತುಂಬ ಇರುತ್ತಲ್ವ, ಸೊ ನಿದ್ದೆ ಮಾಡೋವಾಗ ಕತ್ತಲಿದ್ರೆ ಇನ್ನೂ ಚೆನ್ನಾಗಿ ನಿದ್ದೆ ಬರುತ್ತೆ. ನಾನು ಸ್ಕ್ರೀನ್ ಹೇಳೋದ್ಬಿಟ್ಟು ದೋಸೆ ಇಟ್ಟಿತ್ತು, ಅದಕ್ಕೇ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಕಿಚನ್ನಿಗೆ ಬಂದೆ. ನಾನಿವತ್ತು ಎಲ್ಲ ಗ್ರೀನ್ ಚಟ್ನಿ, ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕಿ ಮಾಡ್ಕೊತಾ ಇರೋದು. ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳೋದು. ನನಗೆ ಚಟ್ನಿಗಳಂದರೆ ಇಷ್ಟನೇ, ಆದರೆ ರಂಜಿತ್ಗೆ ಇಷ್ಟ ಆಗಲ್ಲ ಚಟ್ನಿ ಅಂತಂದರೆ. ಅವರಿದ್ದಾಗ ಪಲ್ಯ ಮಾಡಿಕೊಟ್ರೆ ತಿಂತಾರೆ, ಇಲ್ಲಾಂದರೆ ಚಟ್ನಿಲಿ ತಿನ್ನೋದು ಸುತ್ತರಾಮು ತಿನ್ನಲ್ಲ ಅವರು. ಹಾಗಾಗಿ ನಾನು ಇಲ್ಲಿ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 5-6 ಎಳೆ ಇದು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ತೋರಿಸೋ ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ನಡೆಯುತ್ತೆ. ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು, ಚಟ್ನಿ ರೆಡಿ ಆಗುತ್ತೆ. ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡು ಒಂದು ಚೂರು ಇದು ಕಡಲೆಪಪ್ಪು, ಹುರಿಗಡಲೆ ಅಂತ ಹೇಳ್ತಾರಲ್ವ, ಸೊ ನಮ್ಮ ಕಡೆ ಕಡಲೆಪಪ್ಪು ಅಂತೀವಿ ನಾವು. ಕಡಲೆಪಪ್ಪು ಹಾಕ್ಕೊತಾ ಇದ್ದೀನಿ. ಒಂದು ಚೂರು ಹುಣಸೆ ಹಣ್ಣು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಖಾರ ತುಂಬ ಕಮ್ಮಿ ಹಾಕ್ಕೋಬೇಕು. ಒಂಚೂರು ಖಾರ ಇದ್ರೂ ನನ್ನ ಮಗಳು ತಿನ್ನಲ್ಲ, ಹಂಗಾಗಿ ಲಾಸ್ಟಲ್ಲಿ ಒಂಚೂರು ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ. ಬೇರೆ ಮಸಾಲೆ ಅಲ್ಲ ಅದು. ಇಲ್ಲಿ ದೋಸೆಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ದೋಸೆ ಹಾಕ್ಕೊತಾ ಇದ್ದೀನಿ. ನನಗೆ ಏನಿದ್ರೆ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ತಿನ್ಕೋತೀನಿ. ಯಾಕಂದರೆ ಇರೋದೇ ನಾನು ನನ್ನ ಮಗಳಿಬ್ಬರೇ ಅಲ್ವಾ. ಈ ಟೈಮಿಗೆ ಇದೇ ಬೇಕು ಅದೇ ಬೇಕು ಅಂತೆಲ್ಲ ಏನೂ ನನಗೆ ಇದಿಲ್ಲ. ರಂಜಿತ್ ಕೇರಳಗೆ ಹೋಗಿದ್ದಾರೆ. ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ. ಹೋಗಿ ಆಲ್ರೆಡಿ 4 ದಿನ ಆಯಿತು. ಬರ್ತಾರೆ ಅಂತ ನೋಡಬೇಕು. ಇನ್ನೂ ಕನ್ಫರ್ಮಾಗಿ ಹೇಳಿಲ್ಲ ನನಗೆ. ನಾನಿಲ್ಲಿ ಚಟ್ನಿ ಪೌಡರ್ ಹಾಕ್ಕೋತಾ ಇದ್ದೀನಿ ದೋಸೆ ಮೇಲೆ. ಚಟ್ನಿ ಪೌಡರ್ ಮಾಡಿಟ್ಕೊಂಡಿರ್ತೀನಲ್ಲ, ಸೊ ನನಗೆ ದೋಸೆಗೆ ಈ ಥರ ಚಟ್ನಿ ಪೌಡರ್ ಹಾಕ್ಕೊಂಡು ತಿನ್ನೋದು ಇಷ್ಟ. ನಾನು ಮಾಡಿದ್ದು ನನ್ನ ಮಗಳಿಗಂತಲೇ, ಅವಳು ತಿನ್ನಲ್ಲ. ಹಂಗಾಗಿ ಒಂದೊಂದು ಯಾವಾಗಾದರೂ ಮಾಡಿ ತಿಂತೀನಿ, ಇಷ್ಟ ಆಗುತ್ತೆ ನನಗೆ. ನಾನಿಲ್ಲಿ ಚಟ್ನಿ ಮಾಡಿದ್ನಲ್ಲ, ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಬರೀ ಆಯಿಲು ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡಿಲ್ಲ. ಆಲ್ರೆಡಿ ಚಟ್ನಿಗೆ ಹಾಕಿದ್ದೀವಲ್ಲ, ಹಂಗಾಗಿ ಕರಿಬೇವು ಹಾಕ್ಕೊಂಡಿಲ್ಲ. ಇಲ್ಲಿ ಗ್ರೀನ್ ಚಟ್ನಿ ಮತ್ತು ದೋಸೆ ರೆಡಿ ಆಯಿತು. ನನ್ನ ಮಗಳು ಮಲಗಿದ್ಲು ಆರಾಮಾಗಿ. ಅವಳು ಮಲಗಿದ್ದಾಗೆ ನಿಜವಾಗ್ಲೂ ನಾನು ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡೋದು. ಚೆನ್ನಾಗಿತ್ತು ಗ್ರೀನ್ ಚಟ್ನಿ ಎಲ್ಲ. ಕರಿಬೇವು ಯಾಕೆ ಜಾಸ್ತಿ ಹಾಕ್ಕೋತೀನಿ ಅಂತಂದರೆ, ಇವಾಗ ನಾವು ಒಗ್ಗರಣೆ ಮಾಡಿದಾಗ ತಿನ್ಬೇಕನ್ಸಿದ್ರು ತಿನ್ನೋಕ್ಕಾಗಲ್ಲ ಅದನ್ನು, ಹಂಗಾಗಿ. ಸೊ ಸಂಜೆ ಆಯಿತು, ಮೇಡಮ್ ಎದ್ದಿದ್ರು. ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೇಳಿ ಬಂದ್ವಿ. ಗಿಡಕ್ಕೆ ನೀರು ಹಾಕೋಕ್ಕೆ ಬಾಟಲ್ ಎತ್ಕೊಳ್ಳೋಷ್ಟೊತ್ತಿಗೆ ರೆಡಿಯಾಗಿರ್ತಾಳೆ, ನಾನು ಹಾಕ್ತೀನಿ ಅಂತ ಹೇಳಿ. ಇನ್ನು ಅವಳು ಕೈ ಕೊಟ್ಟರೆ ಅಲ್ಲೆಲ್ಲ ಚೆಲ್ಲಿ ಫಜೀತಿ ಮಾಡಿರ್ತಾಳೆ. ಫಜೀತಿ ಮಾಡೋದ್ರ ಜೊತೆಗೆ ಅದ್ರ ಮೇಲೆ ಕಾಲಿಟ್ಲು ಅಂದರೆ ದಪ್ಪಂತ ಜಾರು ಬೀಳ್ತಾಳೆ. ಇದೆಲ್ಲ ಮತ್ತೆ ನನಗೆ 2 ಕೆಲಸ ಆಗುತ್ತೆ. ಅದಕ್ಕೆ ನಾನೇ ಜೊತೆಲಿದ್ದು ಹಾಕ್ಬಿಟ್ಟು ಮನೆ ಕ್ಲೀನಾಗೇ ಇತ್ತು. ಆದರೆ ಸಂಜೆ ಟೈಮಲ್ಲಿ ಇನ್ನೊಂದ್ಸಲ ಗುಡಿಸಿ ದೀಪ ಹಚ್ಚಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಪೊರ್ಕೆ ತೊಗೊಳ್ಳೋಷ್ಟೊತ್ತಿಗೆ ಅವಳು ಇನ್ನೊಂದು ಪೊರ್ಕೆ ತೊಗೊಂಡು ನಾನು ಮಾಡ್ತೀನಿ ಅಂತ ಓಡಾಡ್ತಿದ್ಲು. ಸರಿ ಅಂತ ಹೇಳಿ ನಿಧಾನಕ್ಕೆ ಸಮಾಧಾನವಾಗಿ ಪೊರ್ಕೆ ಮೊರ ಎಲ್ಲ ತೊಗೊಂಡು ಗುಡಿಸಿ ದೀಪ ಎಲ್ಲ ಹಚ್ಚಿದ್ವಿ. ರಂಜಿತ್ ಬಂದಿದ್ದರು, ನೋಡ್ಬಿಟ್ಟು ಬಂದುಬಿಟ್ಲು ಯಾರು ಅಂತ. ಹೆಲ್ಮೆಟ್ ಹಾಕ್ಕೊಂಡಿದ್ರು, ಅವಳಿಗೆ ಗುರ್ತು ಸಿಕ್ಕಿಲ್ಲ. ಸೊ ಬಂದರು. ಆಮೇಲೆ ಪಪ್ಪ ಅಂತ ಓಡೋದ್ಲು. ಖುಷಿ ಆಯಿತು ಅವಳಿಗೆ. 4 ದಿನ ಆಗಿತ್ತು ಅವ್ರ ಅಪ್ಪನ ನೋಡಿ.
ಅಂದರೆ ಒಂದೊಂದು ಸಲ ಕೇಳ್ತಾಳೆ, ಒಂದೊಂದು ಸಲ ಕೇಳಲ್ಲ. ಬಟ್ ಹಠ ಮಾಡಲ್ಲ. ಎಲ್ಲಿ ಅಂತ ಕೇಳ್ತಾಳೆ. ಹಿಂಗೆ ಡ್ಯೂಟಿ ಮೇಲೆ ಕೇರಳಾಗೆ ಹೋಗಿದ್ದಾರೆ ಅಂದರೆ, ಮತ್ತೆ ಯಾವಾಗ ಬರೋದು ಅಂತ ಕೇಳ್ತಾಳೆ. ಬರ್ತಾರೆ, ಬೇಗನೆ ಬರ್ತಾರೆ ಅಂತಂದರೆ, ಸರಿ ಆಯಿತು ಅಂತೇಳಿ ಸುಮ್ಮನೆ ಆಗೋಗ್ತಾಳೆ. ಪಾಪ ಹಠ ಮಾಡಲ್ಲ, ಬೇಕೇ ಬೇಕು ಅಂತ ಹೇಳಿ. ಅಂದರೆ ಇವಾಗ ಹಠ ಮಾಡಲ್ಲ, ಇನ್ನು ಸ್ವಲ್ಪ ಸ್ವಲ್ಪ ದೊಡ್ಡವಳಾದ್ಮೇಲೆ ಹಠ ಮಾಡ್ತಾಳೇನೋ ಗೊತ್ತಿಲ್ಲ. ಖುಷಿ ಆಯಿತು ಅವಳಿಗೆ ಅವ್ರ ಅಪ್ಪನ್ನ ನೋಡಿ, ನನಗೂ ಖುಷಿ ಆಯಿತು. ಸರಿ ಅಂತ ಹೇಳಿ ಸಂಜೆ ಆಗಿತ್ತಲ್ವ, ಚಟ್ನಿ ಇತ್ತು, ಅದ್ರ ಜೊತೆಗೆ ವಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ಲಾಗಿ ವಡೆ ಮಾಡ್ಕೊಂಡಿದ್ವಿ. ಇದು ನನ್ನ ಇವತ್ತಿನ ವೀಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.